ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು. ಎಚ್ ಎಸ್ ಆರ್ ಪಿ ಎಲ್ಲಿ ನೋಡಿದ್ರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆನೇ ಮಾತುಕತೆ. ಸೊ ಹಾಗಾದ್ರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಏನು, ಅದನ್ನ ಹೇಗೆ ಮನೇಲೆ ಕೂತ್ಕೊಂಡು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೊಂಡು ಪಡ್ಕೊಳ್ಳೋದು, ಹಾಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಆಗುವಂತ ಸಣ್ಣ ಪುಟ್ಟ ತಪ್ಪುಗಳನ್ನ ಕರೆಕ್ಟ್ ಮಾಡ್ಕೊಂಡು ಹೇಗೆ ಅಪ್ಲಿಕೇಶನ್ ಪ್ರೊಸೆಸ್ ನ ಸರಿಯಾಗಿ ಕಂಪ್ಲೀಟ್ ಮಾಡೋದು ಅನ್ನೋಂತ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವೊಂದು ವೆಹಿಕಲ್ ಗಳಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾಕೆ ಸಬ್ಮಿಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದ್ರ ಹಿಂದೆ ಇರುವಂತ ಕಾರಣ ಏನು, ಜೊತೆಗೆ ಅದನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿ, ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಚ್.ಎಸ್.ಆರ್.ಪಿ ಅಂದ್ರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ಈ ನಂಬರ್ ಪ್ಲೇಟ್ ನ ಕೇವಲ 2019 ಏಪ್ರಿಲ್ 1 ಗಿಂತ ಮುಂಚೆ ಯಾರ್ಯಾರು ವೆಹಿಕಲ್ ನ ತಗೊಂಡಿರ್ತಾರೋ ಅಂತವ್ರು ಮಾತ್ರ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಂದ್ರೆ 2019 ಏಪ್ರಿಲ್ 1ನೇ ತಾರೀಕು ಮೇಲೆ ಯಾರ್ಯಾರು ವೆಹಿಕಲ್ ನ ಪರ್ಚೇಸ್ ಮಾಡಿರ್ತಾರೋ ಅಂತವ್ರು ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ನ ಹಾಕ್ಸುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಆ ಟೈಮ್ ಅಲ್ಲಿ ಗವರ್ಮೆಂಟ್ ಆಲ್ರೆಡಿ ವೆಹಿಕಲ್ಸ್ ಕಂಪನಿಗಳಿಗೆ ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ನ ಹಾಕ್ಬೇಕು ಅಂತ ಕಂಪಲ್ಸರಿ ಮಾಡಿತ್ತು. ಸೊ ಹಾಗಾಗಿ ಏಪ್ರಿಲ್ ನಂತರ ತಗೊಂಡವರು ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ನ ಬುಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂತ ಮುಂಚೆ ತಗೊಂಡವರು ಯಾಕೆ ನಂಬರ್ ಪ್ಲೇಟ್ ನ ಚೇಂಜ್ ಮಾಡಿಸ್ಬೇಕು ಅಂದ್ರೆ, ಮೊದ್ಲೆಲ್ಲ ನಂಬರ್ ಪ್ಲೇಟ್ ಅಲ್ಲಿ ನಂಬರ್ ಗಳು ಸ್ಟಿಕ್ಕರ್ ರೂಪದಲ್ಲಿ ಬರ್ತಾ ಇತ್ತು. ಅದನ್ನ ಯಾರ್ ಬೇಕಾದ್ರೂ ಈಸಿಯಾಗಿ ಟ್ಯಾಂಪರ್ ಮಾಡಬಹುದಾಗಿತ್ತು, ಅಂದ್ರೆ ಯಾರ್ ಬೇಕಾದ್ರೂ ಸ್ಟಿಕ್ಕರ್ ನ ಚೇಂಜ್ ಮಾಡ್ಕೋಬಹುದಾಗಿತ್ತು. ಬಟ್ ಈ ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ಅಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಇಲ್ಲಿ ನಂಬರ್ ಪ್ಲೇಟ್ ಅಲ್ಲಿ ಜಸ್ಟ್ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿರಲ್ಲ, ಬದಲಾಗಿ ನಂಬರ್ ಪ್ಲೇಟ್ ಅಲ್ಲಿ ಪ್ರೆಸ್ ಮಾಡಿರ್ತಾರೆ. ಸೊ ಅದನ್ನ ಈಸಿಯಾಗಿ ಚೇಂಜ್ ಮಾಡಕ್ಕಾಗಲ್ಲ. ಅಷ್ಟೇ ಅಲ್ಲದೆ ಮೊದಲು ನಂಬರ್ ಪ್ಲೇಟ್ ನ ಫಿಕ್ಸ್ ಮಾಡ್ಲಿಕ್ಕೆ ಸ್ಕ್ರೂಗಳನ್ನ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ಸ್ಕ್ರೂ ಬದಲಾಗಿ ರಿವಿಟ್ ಮಿಷಿನ್ ಯೂಸ್ ಮಾಡ್ತಾರೆ. ಅಂದ್ರೆ ಒಂದ್ಸರಿ ರಿವಿಟ್ ಮಿಷಿನ್ ಇಂದ ನಂಬರ್ ಪ್ಲೇಟ್ ನ ಫಿಕ್ಸ್ ಮಾಡ್ಬಿಟ್ರೆ ಮತ್ತೆ ಅದನ್ನ ತೆಗಿಯಕ್ಕೆ ತುಂಬಾ ಕಷ್ಟ. ಸೊ ಹಾಗಾಗಿ ಈ ವೆಹಿಕಲ್ ಗಳನ್ನ ಕದಿಯುವಂತದ್ನ ತಪ್ಪಿಸ್ಲಿಕ್ಕೋಸ್ಕರ ಈಗ ರಿವಿಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ವೆಹಿಕಲ್ ಗಳಿಗೆ ಅಂದ್ರೆ ಈ ಯಮಹಾ ಸ್ಕೂಟಿಗಳಿಗೆಲ್ಲ ರಿವಿಟ್ ಮಾಡಿದ್ರೆ ಬ್ಯಾಟ್ರಿ ಬಿಚ್ಚಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂತ ಟೈಮಲ್ಲಿ ಅವರು ಯಾವ್ದಾದ್ರು ಒಂದ್ ಕಡೆಗಷ್ಟೇ ರಿವಿಟ್ ಮಾಡಿಸ್ಕೋಬಹುದು. ಗವರ್ಮೆಂಟ್ ಇಂದ ಕಂಪಲ್ಸರಿ ಆಗಿ ರಿವಿಟ್ ಮಾಡ್ಬೇಕಾಗಿರೋದು ಒಂದ್ ಕಡೆ ಮಾತ್ರ, ಇನ್ನೊಂದ್ ಕಡೆಗೆ ನಿಮ್ಮ ಆಪ್ಷನ್ ಆಗಿರುತ್ತೆ. ನೀವು ಸ್ಕ್ರೂ ಬೇಕಾದ್ರೂ ಹಾಕೋಬಹುದು ಅಥವಾ ರಿವಿಟ್ ಮಿಷಿನ್ ರಿವಿಟ್ ಕೂಡ ಮಾಡಿಸ್ಕೋಬಹುದು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಸ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ನಂಬರ್ ಪ್ಲೇಟ್ ಟಾಪ್ ಲೆಫ್ಟ್ ಅಲ್ಲಿ ಕ್ರೋಮಿಯಂ ಬೇಸ್ಡ್ ಅಶೋಕ ಚಕ್ರ ಆಲೋಗ್ರಾಮ್ ಒಂದಿರುತ್ತೆ. ಜೊತೆಗೆ ಅದ್ರ ಕೆಳಗಡೆ ಲೇಸರ್ ಬ್ರಾಂಡೆಡ್ 10 ಡಿಜಿಟ್ ಪರ್ಮನೆಂಟ್ ಐಡೆಂಟಿಟಿ ನಂಬರ್ ನ ಪ್ರಿಂಟ್ ಮಾಡಿರ್ತಾರೆ. ಅದು ನಮ್ಗೆ ವೆಹಿಕಲ್ ಕಳ್ತನ ಆದಾಗ ಬೇಗ ರಿಕವರಿ ಮಾಡ್ಕೊಳ್ಳಿಕ್ಕೆ ಆ ನಂಬರ್ ನ ಯೂಸ್ ಮಾಡ್ಕೋಬಹುದು. ಜೊತೆಗೆ ಆದಷ್ಟು ಬೇಗ ಈ ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ನ ನೀವು ನಿಮ್ಮ ವೆಹಿಕಲ್ ಗೆ ಬುಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಕಸ್ಮಾತ್ ನೀವು ವೆಹಿಕಲ್ ನ ಸೇಲ್ ಮಾಡ್ಬೇಕು ಅಂತಾದ್ರೂ ಈಗ ತಗೊಳ್ಳೋಂತವ್ರು ಕೇಳುವಂತದ್ದು ನೀವು ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ಹಾಕ್ಸಿದೀರಾ. ಸೊ ಹಾಗಾಗಿ ಆದಷ್ಟು ಬೇಗ ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ನೀವು ನಿಮ್ಮ ವೆಹಿಕಲ್ ಗೆ ಬುಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಈ ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ಗೆ ಹೇಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನೀವು ನಿಮ್ಮ ಬ್ರೌಸರ್ ನಲ್ಲಿ www.siam.in ಸ್ಪೇಸ್ ಎಚ್.ಎಸ್.ಆರ್.ಪಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ SIAM ಅಂದ್ರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಅಂತ. ಸೊ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ನಿಮ್ಮ ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಈ ಎಚ್.ಎಸ್.ಆರ್.ಪಿ ನಂಬರ್ ಪ್ಲೇಟ್ ನ ರಿಜಿಸ್ಟರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆದ್ಮೇಲೆ ಹಲವಾರು ಫೇಕ್ ವೆಬ್ಸೈಟ್ ಗಳು ಆನ್ಲೈನ್ ನಲ್ಲಿ ಸಿಗುತ್ತೆ. ನೀವು ಅಕಸ್ಮಾತ್ ಫೇಕ್ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ಮ ಅಮೌಂಟ್ ಡಿಡಕ್ಟ್ ಆಗುತ್ತೆ ಹೊರತು ಆರ್ಡರ್ ಪ್ಲೇಸ್ ಆಗಲ್ಲ. ಹಾಗಾಗಿ ಈ ಜೆನ್ಯೂನ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡಿ. ಹೀಗೆ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯಾದಂತಹ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಎಚ್.ಎಸ್.ಆರ್.ಪಿ ರಿಜಿಸ್ಟ್ರೇಷನ್ ಅಥವಾ www.siam.in ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ನಿಮ್ಮ ನೇಮ್, ಇಮೇಲ್ ಐಡಿ, ಸ್ಟೇಟ್, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಪ್ಲಸ್ ಮೊಬೈಲ್ ನಂಬರ್, ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ ಕೆಳಗೆ ಕಾಣ್ತಾ ಇರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ ನ ಓದ್ಕೊಂಡು ಐ ಅಗ್ರಿ ಅನ್ನುವಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ತಿರೋ ಅದೇ ಸ್ಟೇಟ್ ಗೆ ಮುಂದೆ ಎಂಟರ್ ಆಗುವಂತ ಪೇಜ್ ಅಲ್ಲಿ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗುವಂತದ್ದು. ಇಲ್ಲಿ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡು ತಮಿಳ್ನಾಡಿಗೂ ಕೇರಳಕ್ಕೂ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಯಾವ ಸ್ಟೇಟ್ ಗೆ ಅಪ್ಲೈ ಮಾಡ್ತೀರಾ ಆ ಸ್ಟೇಟ್ ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ನೀವು ವೆಬ್ಸೈಟ್ ಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ಸ್ಟೇಟ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಅದ್ರ ಪಕ್ಕದಲ್ಲಿ ನೀವು ಡಿಸ್ಟ್ರಿಕ್ಟ್ ನ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಜೊತೆಗೆ ನೀವು ಇಲ್ಲಿ ಕೆಳಗಡೆ ನಿಮ್ಮ ವೆಹಿಕಲ್ ಟೈಪ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 2 ವೀಲರ್ಸ್ ಲಿಸ್ಟ್ ಬೇರೆ ಇರುತ್ತೆ, ಪ್ಲಸ್ 3 ವೀಲರ್ಸ್ ಗೆ ಬೇರೆ ಲಿಸ್ಟ್ ಇರುತ್ತೆ. ಜೊತೆಗೆ ಕಾರ್, SUV, MUV, UV, ವ್ಯಾನ್ ಇದರದೇ ಕಂಪನಿಗಳ ಲಿಸ್ಟ್ ಬೇರೆ ಇರುತ್ತೆ. ಜೊತೆಗೆ ಈ ಬಸ್, ಟ್ರಕ್ ಅಥವಾ ಅದರ್ ಕಮರ್ಷಿಯಲ್ ವೆಹಿಕಲ್ ಗೆ ಅಪ್ಲೈ ಮಾಡ್ಬೇಕು ಅಂತಿದ್ರೆ ಲಾಸ್ಟ್ ಒನ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ಪ್ರಿಫರೆನ್ಸ್ ಮೇಲೆ ಇಲ್ಲಿ ನೀವು
ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಕಂಪನಿಗಳ ನೇಮ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಈ ಕಂಪನಿಗಳ ಲಿಸ್ಟ್ ಅಲ್ಲಿ ನೀವು ನಿಮ್ಮ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಕಂಪನಿದು ನೇಮ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹೀರೋ ಹೋಂಡಾ ಕಂಪನಿ ಮೊದಲು ಒಂದೇ ಕಂಪನಿ ಆಗಿತ್ತು, ಬಟ್ ಈಗ ಅವು ಡಿವೈಡ್ ಆಗಿದೆ. ನೀವು ಹೀರೋ ಹೋಂಡಾ ವೆಹಿಕಲ್ ಗಳಿಗೆಲ್ಲ ಹೀರೋ ಕಂಪನಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ 15 ವರ್ಷ ದಾಟಿರುವಂತ ವೆಹಿಕಲ್ ಗಳಿಗೆ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಒಂದು ನ್ಯೂಸ್ ಇದೆ. ಬಟ್ ಅದು ಸತ್ಯ ಅಲ್ಲ. ನೀವು ಇಲ್ಲಿ 15 ವರ್ಷ ಮೀರಿರುವಂತ ವೆಹಿಕಲ್ ಗೂ ಕೂಡ HSRP ನಂಬರ್ ಪ್ಲೇಟ್ ನ ಆರ್ಡರ್ ಮಾಡ್ಕೋಬಹುದು. ಅಪ್ಲೈ ಮಾಡುವಾಗ ಚಾಸಿಸ್ ನಂಬರ್ ಪ್ಲಸ್ ಇಂಜಿನ್ ನಂಬರ್ ಕರೆಕ್ಟ್ ಆಗಿ ನೀವು ಎಂಟರ್ ಮಾಡ್ಬೇಕಾಗುತ್ತೆ ಅಷ್ಟೇ. ಸೊ ಇಲ್ಲಿ ನೀವು ನಿಮ್ಮ ವೆಹಿಕಲ್ ಕಂಪನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪನಿನ ಈ ರೀತಿ ನೀವು ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಹೊಸ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೋಬಹುದು. ಅಕಸ್ಮಾತ್ HSRP ನಂಬರ್ ಪ್ಲೇಟೇ ಹಾಳಾಗಿದ್ರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ಆರ್ಡರ್ ನ ಟ್ರ್ಯಾಕ್ ಮಾಡಬಹುದು. ಕೇವಲ ಕಲರ್ ಸ್ಟಿಕ್ಕರ್ ಮಾತ್ರ ಬೇಕಾಗಿದ್ರೆ ಅದನ್ನು ಕೂಡ ಬುಕ್ ಮಾಡ್ಕೋಬಹುದು. ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಇಲ್ಲಿ ಎನ್ಕ್ವೈರಿ ಕೂಡ ಮಾಡ್ಕೋಬಹುದು. ಸೊ ಹೀಗೆ ಇಲ್ಲಿ ನಿಮ್ಗೆ ಸುಮಾರು ರೀತಿಯ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಯಾವುದೇ ಹೆದರಿಕೆ ಇಲ್ಲದೆ ನೀವು ಆನ್ಲೈನ್ ಅಲ್ಲೇ ನಿಮ್ಮ ಮೊಬೈಲ್ ಅಲ್ಲೇ ಅಪ್ಲೈ ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಗೆ ಇದ್ನು ಮೀರಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ HSRP ನಂಬರ್ ಪ್ಲೇಟ್ ಮೇಕರ್ದು ನಂಬರ್ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಅವನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಸೊ ಇಲ್ಲಿ ನೀವು HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಲಿಕ್ಕೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕೇವಲ 6 ಸ್ಟೆಪ್ಸ್ ಮೂಲಕ ನಿಮ್ಮ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡುವಂತ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಬಹುದು. ಮೊದಲನೇದಾಗಿ ಬುಕಿಂಗ್ ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ವೆಹಿಕಲ್ ನಂಬರ್, ಚಾಸಿಸ್ ನಂಬರ್, ಇಂಜಿನ್ ನಂಬರ್ ಈ ರೀತಿ ಎಂಟರ್ ಮಾಡ್ಬೇಕಾಗುತ್ತೆ. ಎರಡನೇದಾಗಿ ಫಿಟ್ಮೆಂಟ್ ಲೊಕೇಶನ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದು ತುಂಬಾ ಈಸಿ ಆಗಿರುತ್ತೆ. ಮೂರನೇದಾಗಿ ಡೇಟ್ ಮತ್ತೆ ಟೈಮ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾಲ್ಕನೇದಾಗಿ ಬುಕಿಂಗ್ ಸಮರಿ ಡಿಸ್ಪ್ಲೇ ಆಗುತ್ತೆ. ಅದನ್ನ ಒಂದ್ಸರಿ ವೆರಿಫೈ ಮಾಡ್ಕೊಂಡು 5ನೇ ಸ್ಟೆಪ್ ಅಲ್ಲಿ ಪೇ ಮಾಡ್ಬೇಕಾಗುತ್ತೆ. ಹೀಗೆ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದಂಗೆ ನಿಮ್ಗೆ ರೆಸಿಪ್ಟ್ ಡೌನ್ಲೋಡ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ತುಂಬಾ ಈಸಿ ಆಗಿದೆ. ಜಸ್ಟ್ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮೂಲಕನೂ ನೀವು ಈಸಿಯಾಗಿ ಪೇ ಮಾಡ್ಕೋಬಹುದು. ಹೀಗೆ ಪೇ ಮಾಡಿ ಡೌನ್ಲೋಡ್ ಮಾಡಿರುವಂತ ರಿಸಿಪ್ಟ್ ನ ಇಟ್ಕೊಂಡು ನೀವು ನಿಮ್ಮ HSRP ನಂಬರ್ ಪ್ಲೇಟ್ ನ ಫಿಟ್ ಮಾಡಿಸ್ಕೋಬಹುದು. ಬನ್ನಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನುವಂಥದ್ದನ್ನ ಲೈವ್ ಆಗಿ ಈಗ ನೋಡೋಣ. ಮೊದಲನೇದಾಗಿ ಇಲ್ಲಿ ನೀವು ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಕ್ಕದಲ್ಲಿ ನೀವು ನಿಮ್ಮ ವೆಹಿಕಲ್ದು ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಕೆಳಗಡೆ ಚಾಸಿಸ್ ನಂಬರ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಅದನ್ನ ಕ್ಲಿಯರ್ ಆಗಿ ನೋಡ್ಕೊಂಡು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ 0ಗೂ ಮತ್ತು ಓಗೂ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓ ಆದ್ರೆ ಕಂಪ್ಲೀಟ್ ಆಗಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಬಟ್ 0 ಆದ್ರೆ ಫುಲ್ ರೌಂಡ್ ಶೇಪ್ ಅಲ್ಲಿ ಇರಲ್ಲ, ಸ್ವಲ್ಪ ಮಟ್ಟಿಗೆ ಸಿಲಿಂಡರ್ ಶೇಪ್ ಅಲ್ಲಿ ಇರುತ್ತೆ. ಇಲ್ಲಿ ಇಂಜಿನ್ ನಂಬರ್ ಕೂಡ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಇಲ್ಲಿ ಕಾಣಿಸ್ತಾ ಇರೋ ಕ್ಯಾಪ್ಚಾ ಫಿಲ್ ಮಾಡಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಲವೊಂದ್ಸರಿ ನೀವು ಕರೆಕ್ಟ್ ಆಗಿ ಎಂಟರ್ ಮಾಡಿದ್ರು ವೆಹಿಕಲ್ ಡೀಟೇಲ್ಸ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಯಾಕೆ ಅಂದ್ರೆ ಗೌರ್ಮೆಂಟ್ ಅವರು ವಾಹನ್ ಪೋರ್ಟಲ್ ಗೆ ನಿಮ್ಮ ಡೇಟಾನ ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲೇ ಅಲ್ಲಿ ರಾಂಗ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಬಿಟ್ಟಿರ್ತಾರೆ. ನಿಮ್ಮ ಚಾಸಿಸ್ ನಂಬರ್ಲೋ ಇಲ್ಲ ಇಂಜಿನ್ ನಂಬರ್ಲೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ. ಅಂತ ಟೈಮಲ್ಲಿ ಇದು ಮುಂದಿನ ಸ್ಟೆಪ್ಗೆ ಎಂಟರ್ ಆಗಲ್ಲ. ಸೊ ಆದಷ್ಟು ಇಲ್ಲಿ ನೀವು ನಿಮ್ ಕಡೆಯಿಂದ ಏನು ತಪ್ಪಾಗದೆ ಇರೋಂಗೆ ಚಾಸಿಸ್ ನಂಬರ್ ಪ್ಲಸ್ ಎಂಜಿನ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಏನಾದ್ರೂ ಪ್ರಾಬ್ಲಮ್ ಬಂತು ಅಂತ ಆದ್ರೆ RTOಗೆ ನೀವು ನಿಮ್ಮ ವೆಹಿಕಲ್ ಡೀಟೇಲ್ಸ್ ನ ಫಿಲ್ ಮಾಡಿ ಒಂದು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ. ಅವರು ಅದನ್ನ ಕರೆಕ್ಟ್ ಮಾಡ್ತಾರೆ. ಎಲ್ಲಾ ಸರಿ ಇರೋರಿಗೆ ಮುಂದಿನ ಸ್ಟೆಪ್ಗೆ ಎಂಟರ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಓನರ್ ನೇಮ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಆದಷ್ಟು RC ಕಾರ್ಡ್ ಅಲ್ಲಿ ಇರುವಂತ ಓನರ್ ನೇಮ್ ನ ಇಲ್ಲಿ ಎಂಟರ್ ಮಾಡಿ. ಜೊತೆಗೆ ಕೆಳಗಡೆ ಕರೆಕ್ಟ್ ಆಗಿರುವಂತ ಒಂದು ಇಮೇಲ್ ಐಡಿ ನ ಎಂಟರ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ, ಅಡ್ರೆಸ್ ನ ಫಿಲ್ ಮಾಡಿ. ಇದಿಷ್ಟು ಅಂದ್ರೆ ಓನರ್ ನೇಮ್, ಇಮೇಲ್ ಐಡಿ, ಮೊಬೈಲ್ ನಂಬರ್ ಇದಿಷ್ಟು ಆದಷ್ಟು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮಧ್ಯದಲ್ಲೇ ಸರ್ವರ್ ಪ್ರಾಬ್ಲಮ್ ಅಥವಾ ರಿಸಿಪ್ಟ್ ಡೌನ್ಲೋಡ್ ಆಗದೆ ಇರೋದು ಈ ತರದ್ ಯಾವ್ದಾದ್ರು ಆದ್ರೆ, ತುಂಬಾ ರೇರ್ ಇಲ್ಲಿ ಆತರ ಆಗುವಂತದ್ದು. ಆದ್ರೂ ಅಕಸ್ಮಾತ್ ಆದ್ರೆ ನೀವು ಅಲ್ಲಿ ಕಸ್ಟಮರ್ ಕೇರ್ ಗೆ ಫೋನ್ ಮಾಡಿದಾಗ ಅವ್ರು ಈ ಡೀಟೇಲ್ಸ್ ನ ನಿಮ್ಮ ಹತ್ರ ಕೇಳ್ತಾರೆ. ಮೊದಲನೇದಾಗಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ಕೇಳ್ತಾರೆ, ಜೊತೆಗೆ ಓನರ್ ನೇಮ್ ನ ಕೇಳ್ತಾರೆ, ಪ್ಲಸ್ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಇದಿಷ್ಟನ್ನ ಕೇಳ್ತಾರೆ. ಅದಷ್ಟು ನೀವು ಕರೆಕ್ಟ್ ಆಗಿ ಕೊಟ್ರೆ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಅವರು ಸಾಲ್ವ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವ ಡೀಟೇಲ್ಸ್ ನ ಕೊಡ್ತಾ ಇದೀರೋ ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟನ್ನ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಎಂಟರ್ ಮಾಡಿರುವಂತ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗಿರುತ್ತೆ. ಅದನ್ನ ಇಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಇಲ್ಲಿ 2 ರೀತಿಯ ಆಪ್ಷನ್ ಬರುತ್ತೆ. ಒಂದು ಹೋಮ್ ಡೆಲಿವರಿ, ಇನ್ನೊಂದು ಡೀಲರ್ ಅಪಾಯಿಂಟ್ಮೆಂಟ್ ಅಂದ್ರೆ ಶೋರೂಮ್ ಗೆ ಹೋಗಿ ಫಿಟ್ ಮಾಡಿಸ್ಕೊಳ್ಳುವಂತದ್ದು. ನೀವು ಇಲ್ಲಿ ನಿಮ್ಮ ಪ್ರಿಫರೆನ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಮ್ ಡೆಲಿವರಿ ಈಗ ಕರ್ನಾಟಕದ ಎಲ್ಲಾ ಡಿಸ್ಟಿಕ್ ಅಲ್ಲೂ ಲಭ್ಯ ಇಲ್ಲ. ಕೆಲವೊಂದು ಡಿಸ್ಟಿಕ್ ಅಲ್ಲಿ ಮಾತ್ರ ಸದ್ಯಕ್ಕೆ ಹೋಮ್ ಡೆಲಿವರಿ ಕೊಡುವಂತದ್ದು. ಅಕಸ್ಮಾತ್ ನಿಮ್ಗೆ ಹೋಮ್ ಡೆಲಿವರಿ ಅವಶ್ಯಕತೆ ಇದ್ರೆ ಮೊದಲನೇದಾಗಿ ಹೋಮ್ ಡೆಲಿವರಿನೇ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಡಿಸ್ಟಿಕ್ ಅಲ್ಲಿ ಹೋಮ್ ಡೆಲಿವರಿ ಇದೆಯೋ ಇಲ್ವೋ ಅನ್ನೋಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇದ್ರೆ ಅವಶ್ಯಕತೆ ಇದ್ರೆ ಹೋಮ್ ಡೆಲಿವರಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನೀವು ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ. ಪಕ್ಕದಲ್ಲಿ ನೀವು ನಿಮ್ಮ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದ್ರ ಪಕ್ಕದಲ್ಲಿ ನೀವು ಪಿನ್ ಕೋಡ್ ಎಲ್ಲ ಎಂಟರ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಪಿನ್ ಕೋಡ್ ಎಂಟರ್ ಮಾಡಿದ್ರೆ ಪರ್ಟಿಕ್ಯುಲರ್ ಆ ಡಿಸ್ಟಿಕ್ ಅಲ್ಲಿ ಸೇವೆ ಲಭ್ಯ ಇದ್ರು, ಆ ಡಿಸ್ಟಿಕ್ ಅಲ್ಲಿ ಡೀಲರ್ ಇದ್ರು ಕೂಡ ನಿಮ್ಮ ಪರ್ಟಿಕ್ಯುಲರ್ ಪಿನ್ ಕೋಡ್ ಅಲ್ಲಿ ಡೀಲರ್ ಇಲ್ಲ ಅಂದ್ರೆ ಅದು ಯಾವುದೇ ಡೀಲರ್ ನ ಡಿಸ್ಪ್ಲೇ ಮಾಡಲ್ಲ. ಸೊ ಹಾಗಾಗಿ ಜಸ್ಟ್ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೇಕಾದ್ರೆ ನೀವು ಪಿನ್ ಕೋಡ್ ಕೂಡ ಎಂಟರ್ ಮಾಡ್ಕೊಂಡು ಸರ್ಚ್ ಮಾಡಬಹುದು. ಹಾಗೆ ನಿಮ್ಮ ಪಿನ್ ಕೋಡ್ ಗೆ ನಿಯರ್ ಬೈ ಇರುವಂತ ಪ್ಲೇಸ್ ಅಲ್ಲಿ ಯಾರಾದ್ರೂ ಡೀಲರ್ ಇದ್ರೆ ಆ ಡೀಲರ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಗೆ ನಿಮ್ಮ ಡಿಸ್ಟಿಕ್ ಅಲ್ಲಿ ಡೀಲರ್ ಇದ್ದಾರೋ ಇಲ್ವೋ ಅನ್ನೋಂಥದ್ದು ಡಿಸ್ಪ್ಲೇ ಆಗುತ್ತೆ. ಅಲ್ಲೂ ಕೂಡ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನಂದ್ರೆ ಇಲ್ಲಿ ಅವರು ನಿಮ್ಮ ಒಂದೇ ಡಿಸ್ಟಿಕ್ ಅಥವಾ ಒಂದೇ ಸಿಟಿದು ಎರಡೆರಡು ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಅದರಲ್ಲಿ. ಅಕಸ್ಮಾತ್ ನೀವು ಇಲ್ಲಿ ನಿಮ್ಮ ಸಿಟಿ ಅಥವಾ ಡಿಸ್ಟಿಕ್ ನ ನೇಮ್ ನ ಸರ್ಚ್ ಮಾಡಿ ಅಲ್ಲಿ ಯಾವ್ದಾದ್ರು ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡಿ ನೀವು ಗೋ ಮೇಲೆ ಕ್ಲಿಕ್ ಮಾಡಿ. ಅದೇನಂದ್ರೆ ಒಂದೇ ಡಿಸ್ಟಿಕ್ ಅಥವಾ ಒಂದೇ ಸಿಟಿದು ಎರಡೆರಡು ನೇಮ್ ಇಲ್ಲಿ ಲಿಂಕ್ ಆಗೋಗಿದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕುಶಾಲ್ ನಗರ್ ಅನ್ನುವಂಥದ್ದು 2 ಸರಿ ಆಡ್ ಆಗೋಗಿದೆ. ಅದ್ರಲ್ಲಿ ಕುಶಾಲ್ ಸ್ಪೇಸ್ ನಗರ್ ಅಂತ ಇರೋದನ್ನೇನಾರ ನಾವು ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಡೀಲರ್ ನೇಮ್ ಡಿಸ್ಪ್ಲೇ ಆಗಲ್ಲ. ಅಕಸ್ಮಾತ್ ನಾವು ಇದೊಂದೇ ಸರ್ಚ್ ಮಾಡಿ ಡೀಲರ್ ಇಲ್ಲ ಅಂತ ಬಿಟ್ಬಿಟ್ರೆ ಅಲ್ಲಿ ಡೀಲರ್ ಇದ್ರೂ ಕೂಡ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಡಿಸ್ಟಿಕ್ ಅಥವಾ ಸಿಟಿನ ಸರ್ಚ್ ಮಾಡ್ಬೇಕಾದ್ರೆ ಆದಷ್ಟು ಅದ್ರ ಅಕ್ಕಪಕ್ಕದಲ್ಲಿ ಇರುವಂತ 2-3 ಸಿಟಿ ನೇಮ್ಗಳನ್ನ ನೋಡ್ಕೊಳ್ಳಿ. ಈಗ ಅದೇ ನಾವು ಇಲ್ಲಿ ಕುಶಾಲ್ ನಗರ್ ಅಂತ ಸ್ಪೇಸ್ ಇಲ್ದೇ ಇರುವಂತದನ್ನ ಸೆಲೆಕ್ಟ್ ಮಾಡಿದ್ರೆ ಕುಶಾಲ್ ನಗರದಲ್ಲಿ ಇರುವಂತ ಡೀಲರ್ದು ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಪ್ಲೈ ಮಾಡೋದೀಗ ಅದನ್ನ ನೀವು ತಲೆ ಇಟ್ಕೊಳ್ಳಿ. ಸೊ ಹೀಗೆ ನೀವು ಇಲ್ಲಿ ನಿಮ್ಮ ಡಿಸ್ಟಿಕ್ ಅಥವಾ ಸಿಟಿನ ಸೆಲೆಕ್ಟ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮ್ಮ ಸಿಟಿ ಅಥವಾ ಡಿಸ್ಟಿಕ್ ಅಲ್ಲಿ ಯಾವುದೇ ಡೀಲರ್ ಲಭ್ಯ ಇಲ್ಲ ಅಂದ್ರೂ ಪಕ್ಕದ ಡಿಸ್ಟಿಕ್ ಅಥವಾ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದನ್ನ ನೋಡಿ. ಹೀಗೆ ನೀವು ಡೀಲರ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಂಗೆ ಡೀಲರ್ದು ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಜೊತೆಗೆ ನಿಮ್ಗೆ ಅವೈಲೇಬಲ್ ಇರುವಂತ ಅರ್ಲಿಯೆಸ್ಟ್ ಡೇಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟು ಅಮೌಂಟ್ ನ ನೀವು ಪೇ ಮಾಡ್ಬೇಕಾಗುತ್ತೆ ಅನ್ನೋಂಥದ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಕಸ್ಮಾತ್ ಇಲ್ಲಿ ನಿಮ್ಗೆ 2-3 ಡೀಲರ್ ನೇಮ್ ಡಿಸ್ಪ್ಲೇ ಆದ್ರೆ ನೀವು ನಿಮ್ಮ ಡೇಟ್ ಪ್ಲಸ್ ಅವರು ನಂಬರ್ ಪ್ಲೇಟ್ ನ ಪ್ರೊವೈಡ್ ಮಾಡುವಂತ ಪ್ರೈಸ್ ಮೇಲೆ ನೀವು ಡೀಲರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಡೀಲರ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕನ್ಫರ್ಮ್ ಡೀಲರ್ ನ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಡೇಟ್ ಮತ್ತೆ ಟೈಮ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನೀವು ಫಸ್ಟ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಟೈಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಫಸ್ಟ್ ಸಿಗುವಂತ ಡೇಟ್ ನ ಬಿಟ್ಟು ಅದ್ರ ನೆಕ್ಸ್ಟ್ ಇರುವಂತ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫಸ್ಟ್ ಸಿಗೋ ಡೇಟ್ ನೇ ಎಲ್ಲರೂ ಅಟ್ ಎ ಟೈಮ್ ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಒಂದೊಂದ್ಸರಿ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದ್ರ ನೆಕ್ಸ್ಟ್ ಡೇ ಅಥವಾ ನಿಮ್ಮ ಪ್ರಿಫರೆನ್ಸ್ ಮೇಲೆ ಇರುವಂತ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಟೈಮ್ ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ವೆಹಿಕಲ್ದು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಅದನ್ನೆಲ್ಲ ಒಂದ್ಸರಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೈನಲ್ ಆಗಿ ನೀವು ಮತ್ತೊಂದ್ಸರಿ ನಿಮ್ಮ ಮೊಬೈಲ್ ನ ಎಂಟರ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಯಾವ ನಂಬರ್ ನ ಎಂಟರ್ ಮಾಡ್ತೀರೋ ಆ ನಂಬರ್ ನಿಮ್ಮ ರಿಸಿಪ್ಟ್ ಅಲ್ಲಿ ಇರುತ್ತೆ. ಜೊತೆಗೆ ಅದೇ ನಂಬರ್ಗೆ ಏನೇ ಅಪ್ಡೇಟ್ ಇದ್ರೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಇಲ್ಲಿ ಯಾವ ನಂಬರ್ HSRP ರಿಸಿಪ್ಟ್ ಮೇಲೆ ಇರಬೇಕು ಅಂತಿರೋ ಆ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಮೊದಲು ನೀವು OTP ಗೋಸ್ಕರ ಯಾವ ನಂಬರ್ ನ ಬೇಕಾದ್ರೂ ಎಂಟರ್ ಮಾಡಬಹುದು. ಸೊ ಇಲ್ಲಿ ನೀವು ನಿಮ್ಮ ನಂಬರ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ಪಾರ್ಕಿಂಗ್ ಸ್ಟಿಕರ್ ಅಥವಾ ಫಾಸ್ಟ್ ಟ್ಯಾಗ್ ಏನಾರ ಅವಶ್ಯಕತೆ ಇದ್ರೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಂಡು ಐ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪೇ ಆನ್ಲೈನ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಪೇಮೆಂಟ್ ಮೆಥಡ್ ತುಂಬಾ ಸರಳವಾಗಿರುತ್ತೆ ಪ್ಲಸ್ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಸೊ ಇಲ್ಲಿ ನೀವು ಯಾವ ಪೇಮೆಂಟ್ ಮೆಥಡ್ ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. UPI ಪೇಮೆಂಟ್ ಇದೆ, ಕಾರ್ಡ್, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, ಈ ರೀತಿ ಯಾವ್ದಾದ್ರು ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ತುಂಬಾ ಈಸಿ ಆಗಿರುವಂತದ್ದು QR ಕೋಡ್ ನ ಸ್ಕ್ಯಾನ್ ಮಾಡುವಂತದ್ದು. ಸೊ ಇಲ್ಲಿ ನಾನು QR ಕೋಡ್ ನ ಸ್ಕ್ಯಾನ್ ಮಾಡಿ ಹೇಗೆ ಪೇಮೆಂಟ್ ಮಾಡೋದು ಅನ್ನೋದನ್ನ ತೋರಿಸ್ತೇನೆ. ಇಲ್ಲಿ UPI ಬಾರ್ QR ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಶೋ QR ಕೋಡ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ QR ಕೋಡ್ ಡಿಸ್ಪ್ಲೇ ಆಗುತ್ತೆ. ಅದನ್ನ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ಥ್ರೂ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ. ಪೇಮೆಂಟ್ ಸಕ್ಸಸ್ಫುಲ್ ಆಗ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ರೆಸಿಪ್ಟ್ ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಪ್ರಿಂಟ್ ಅಂತ ಕಾಣ್ತಾ ಇರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಿಮ್ಮ ರಿಸಿಪ್ಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ಪ್ರಿಂಟ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೂ ಮುಂಚೆ ಇದೊಂದು ಫೋಟೋ ತಗೊಳ್ಳಿ. ಯಾಕೆಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂತ ಆರ್ಡರ್ ನಂಬರ್ ಅನ್ನೋಂತ ಒಂದೇ ಒಂದು ನಂಬರ್ ಇದ್ರೆ ಸಾಕು, ನೀವು ಎಷ್ಟು ಸರಿ ಬೇಕಾದ್ರೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಯಾಕೆಂದ್ರೆ ಕೆಲವೊಂದ್ಸರಿ ಪ್ರಿಂಟ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಅದೇ ನೀವು ಇದ್ರದ್ದೊಂದು ಫೋಟೋ ತಗೊಂಡಿದ್ರೆ ಇಲ್ಲಿ ಕಾಣಿಸ್ತಾ ಇರುವಂತ ಆರ್ಡರ್ ನಂಬರ್ ಅನ್ನೋಂಥದ್ನ ಯೂಸ್ ಮಾಡ್ಕೊಂಡು ನೀವು ಮತ್ತೆ ಈ ವೆಬ್ಸೈಟ್ ನ ಓಪನ್ ಮಾಡಿ ಈ ಆರ್ಡರ್ ನಂಬರ್ ನ ಕೆಳಗೆ ಕಾಣಿಸ್ತಾ ಇರುವಂತ ರೀಪ್ರಿಂಟ್ ರಿಸಿಪ್ಟ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಆರ್ಡರ್ ನಂಬರ್ ನ ಎಂಟರ್ ಮಾಡಿದ್ರೆ ನೀವು ಮತ್ತೆ ರಿಸಿಪ್ಟ್ ನ ರೀಪ್ರಿಂಟ್ ಮಾಡ್ಕೋಬಹುದು. ಹಾಗಾಗಿ ಒಂದು ಫೋಟೋ ತಗೊಳ್ಳಿ. ಫೋಟೋ ತಗೊಂಡು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ನಿಮ್ಮ ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ.
ಈ ರಿಸಿಪ್ಟ್ ಅಲ್ಲಿ ನಿಮ್ಗೆ ಫಿಟ್ಮೆಂಟ್ ಲೊಕೇಶನ್ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ನೀವು ಆ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ಆರ್ಡರ್ ಡೇಟ್, ಆರ್ಡರ್ ಐಡಿ, ಆರ್ಡರ್ ಸ್ಟೇಟಸ್, ಅಪಾಯಿಂಟ್ಮೆಂಟ್ ಡೇಟ್ ಅಂಡ್ ಟೈಮ್ ಜೊತೆಗೆ ವೆಹಿಕಲ್ ಡೀಟೇಲ್ಸ್, ಬಿಲ್ಲಿಂಗ್ ಡೀಟೇಲ್ಸ್, ಅಷ್ಟೇ ಅಲ್ಲದೆ ಗ್ರ್ಯಾಂಡ್ ಟೋಟಲ್ ಎಷ್ಟಾಗಿದೆ ಅನ್ನೋಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ ಇಲ್ಲಿ, ಅದನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಸೊ ಈ ರಿಸಿಪ್ಟ್ ಜೊತೆಗೆ ನಿಮ್ಮ RC ಪ್ಲಸ್ ನಿಮ್ಮ ವೆಹಿಕಲ್ ನ ತಗೊಂಡು ಹೋದ್ರೆ ಫಿಟ್ಮೆಂಟ್ ಲೊಕೇಶನ್ಗೆ ಅವರು ನಿಮ್ಮ HSRP ನಂಬರ್ ಪ್ಲೇಟ್ ನ ಫಿಟ್ ಮಾಡ್ಕೊಡ್ತಾರೆ. ಅದಕ್ಕೆ ನೀವು ಮತ್ತೆ ಯಾವುದೇ ರೀತಿ ಅಮೌಂಟ್ ನ ಪೇ ಮಾಡ್ಬೇಕು ಅಂತ ಇಲ್ಲ. ಕೆಲವೊಬ್ರು ಡೀಲರ್ ಗಳು ಮಾತ್ರ ಅದಕ್ಕೆ ಒಂದು ಫ್ರೇಮ್ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು 100 ಅಥವಾ 150 ನ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಅವಶ್ಯಕತೆ ಇದ್ರೆ ಆ ಫ್ರೇಮ್ ಹಾಕ್ಸ್ಕೋಬಹುದು ನಂಬರ್ ಪ್ಲೇಟ್ಗೆ, ಇಲ್ಲ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಜಸ್ಟ್ ಇಲ್ಲಿ ಏನ್ ಪೇಮೆಂಟ್ ಮಾಡಿರ್ತೀರೋ ಅಷ್ಟೇ ಅಮೌಂಟ್ ಗೆ ಅವರು ನಂಬರ್ ಪ್ಲೇಟ್ ನ ಹಾಕೊಡ್ತಾರೆ. ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಪೇ ಮಾಡುವಂತ ಅಮೌಂಟ್ ಅಲ್ಲೇ ಫಿಟ್ಮೆಂಟ್ ಚಾರ್ಜ್ ಎಲ್ಲ ಸೇರಿರುತ್ತೆ. ಸೊ ಹಾಗಾಗಿ ನೀವು ಮತ್ತೆ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಹೀಗೆ ತುಂಬಾ ಸಿಂಪಲ್ ಸ್ಟೆಪ್ ಅಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೊಂಡು ನಿಮ್ಮ ವೆಹಿಕಲ್ ಗೆ ಫಿಟ್ ಮಾಡಿಸ್ಕೋಬಹುದು. ಸೊ ಇದಿಷ್ಟು ಇವತ್ತಿನ HSRP ನಂಬರ್ ಪ್ಲೇಟ್ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನಾರ ಮರ್ತೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಫ್ರೆಂಡ್ಸ್.